ಇವತ್ತು ಏನು ಹೇಳಿದ್ರು ಆ ಸ್ಕೀಮ್ನ ನಾನು ಮಾಡ್ಬೋದು. ಓಹ್, ನೀವು ಬಂದ್ಬಿಟ್ರಾ? ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಓಹ್, ಇದೆಲ್ಲ ಏನು ಅಂತನಾ ನಾನು ನಿಮ್ಗೆ ಹೋಗ್ತಾ ಹೇಳ್ತೀನಿ, ಬನ್ನಿ. ತಮಿಳಲ್ಲಿ ನೋಡಿದ್ದೀರಾ ನಾನು ಎಲ್ಲೋಗ್ತಿದ್ದೀನಿ ಅನ್ಕೊಂಡು. ಹೌದು, ಮಂತ್ರಾಲಯ ಹೋಗ್ತಿದ್ದೀನಿ. ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ಮಾಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ. ಸೊ ಬನ್ನಿ ಹೋಗೋಣ. Bye. Bye. ನಾವೀಗ ಆಲ್ರೆಡಿ ಆಟೋಲ್ಲಿ ಹೋಗ್ತಾ ಇದ್ದೀವಿ. ಚೇತನ್ ಅವ್ರು ಸಿಕ್ಕಿದ್ದಾರೆ. ಹಾಯ್. ಎಲ್ಲ ಹೋಗ್ತಿದ್ದೀವಿ ನಾವು? ಮಂತ್ರಾಲಯ. ಎಲ್ಲ ಪಾರ್ಕಿಂಗ್ ಎಲ್ಲ ಜೋರಾಗಿದೆಯಾ? ಮಚ್ಚ ಏನೋ ಮಾಡ್ಕೊಂಡೆ ನೈಟು. ನನಗೂ ಕೆಲಸ ಇತ್ತು ಮಚ್ಚ, ಏನೂ ಮಾಡಿರಲಿಲ್ಲ. ಬೆಳಿಗ್ಗೆ ಮಮ್ಮಿ ಎಲ್ಲ ಮಾಡ್ಬೋದು. ಈಗ ಎಲ್ಲ ಡೀಟೇಲ್ ಆಯ್ತಾ? ಎಲ್ಲ ಆಯಿತು ನೋಡು. ಎಲ್ಲ ಪಾರ್ಕಿಂಗ್ ಹೋಗಿದ್ದೀವಿ, ಊಟ ಎಲ್ಲ ಫುಲ್ಲು. ಪಾಪ ಮಮ್ಮಿ ಅಜ್ಜಿ ಎಲ್ಲ ನಮಗೋಸ್ಕರ ಅಡುಗೆ ಮಾಡಿ ತಿಳಿಸಿದ್ದಾರೆ. ನಾನು ಕೂಡ ಮಾಡಿದ್ದೀವಿ ಕಣು. ಹ್ಞೂ, ಅಭಿರಾಜ್ ಕೂಡ ಸೇರ್ಕೊಂಡೆಲ್ಲ ಅಡುಗೆ ಸೇರ್ಕೊಳಲ್ಲ, ನಾವೇ ಮಾಡಿದ್ದು. ನಾವು ಹೆಲ್ಪ್ ಮಾಡಿದ್ದೇ ಮಾಡ್ತಾ ಅವ್ರಿಗೆ ಗೊತ್ತಿದ್ದಿಲ್ಲ, ಇವನೇ ಮಾಡಿದ್ದಾರೆ. ಓವರ್ ಆಕ್ಟಿಂಗ್ ಮಾಡ್ತಾನೆ, ಗೊತ್ತು ಹೆಲ್ಪ್ ಮಾಡೋದು ಅಂತ. ಇಲ್ಲ, ತುಂಬ ಚೆನ್ನಾಗಿ ಕುಕ್ ಮಾಡ್ತಾನೆ. ನೋಡಿರ್ಬೇಕು, ಬಾಕ್ಸ್ ಎಲ್ಲ ಆಗ್ತಾ ಇರ್ತಾನಲ್ಲ, ಕುಕಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾನೆ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಏನಾದರೂ ಹೇಳಿ. ಪ್ಲೀಸ್ ಯಾರೆಲ್ಲ ಇವ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಇವ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಳೆಸಿ. ಬನ್ನಿ ಸ್ಟೇಷನ್ ಸಿಗೋಣ. ಅಲ್ಲೂ ಕೂಡ ಇಬ್ಬರು ವೆಯ್ಟ್ ಮಾಡ್ತಿದ್ದಾರೆ. ಆಲ್ರೆಡಿ ವಿ ಆರ್ ರೀಚ್ ಟು ಸ್ಟೇಷನ್. ಇದೆ ಬಸವ ಎಕ್ಸ್ಪ್ರೆಸ್. ನೋಡಿ, ನಾನಷ್ಟು ಸೇಫಾಗಿ ತಗೊಂಡಿದ್ದೀನಿ. ಮೊಸರನ್ನದಲ್ಲಿ ಮೊಸರನ್ನೆಲ್ಲ ಫುಲ್ ಚಲ್ಲಿ ಈ ಥರ ತಗೊಂಡಿದ್ದಾರೆ. ಗೈಸ್, ನಂಗೆ ಇವತ್ತು ತುಂಬಾ ಬೇಜಾರು ಮಾಡಿದ್ದಾರೆ ಅವರೆಲ್ಲ ಸೇರಿಕೊಂಡು. ಯಾಕಂದರೆ ನಾನು ತಗೊಬಂದಿರೋ ಊಟನೆಲ್ಲ ಚೆಲ್ಲಿದ್ದಾರೆ, ಹಾಳು ಮಾಡಿದ್ದಾರೆ, ನನಗೆ ಹರ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ನಾನು ತುಂಬ ಬೇಜಾರಾಗಿದ್ದೀನಿ. ದಯವಿಟ್ಟು ಕ್ಷಮಿಸಿ. ಆಲ್ರೆಡಿ ನಾನು ಮಂತ್ರಾಲಯಕ್ಕೆ ರೀಚ್ ಆಗಿಬಿಟ್ಟಿದ್ದೀನಿ. ಇನ್ ಬಿಟ್ವೀನ್ ವೀಡಿಯೋಸ್ಗಳು ಇತ್ತು, ಅದು ಮಿಸ್ ಆಗಿದೆ ಸಮ್ ಇಶ್ಯೂಸಿಂದ. ಸೊ ಸಾರಿ, ಅದನ್ನೆಲ್ಲ ಈ ಒಂದು ವೀಡಿಯೋದಲ್ಲಿ ತೋರಿಸ್ಲಿಕ್ಕೆ ಆಗಲಿಲ್ಲ ಆ್ಯಂಡ್ ಅದು ಮಿಸ್ ಆಗಿರೋದ್ರಿಂದ. ಸೊ ಈಗ ಆಲ್ರೆಡಿ ನೈಟ್ ನಾವು ಒಂದು 12ಗೇನೋ ನಾವು ರೀಚ್ ಆದ್ವಿ. 12:30ಗೆ ರೀಚ್ ಆಗಿ ಅಲ್ಲಿ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಮಲ್ಕೊಂಡು ಈಗ ನಾನು ದರ್ಶನಕ್ಕಂತ ಹೋಗ್ತಾ ಇದ್ದೀನಿ. ಸೊ ದರ್ಶನ ಮುಗಿಸ್ಕೊಂಡು ನಾನು ನಿಮ್ಗೆಲ್ರಿಗೂ ಸಿಗ್ತೀನಿ, ಓಕೆನಾ? ಸೊ ಫುಲ್ ವೀಡಿಯೋನ ನೋಡಿ. ಈಗ ನಾಮ ಹಾಕಿಸ್ಕೊಳಕ್ಕೆ ನಾವು ಹೋಗ್ತಿದ್ದೀವಿ. ಬನ್ನಿ ಎಲ್ಲರೂ ನೋಡಿ. ತುಂಬ ಬಿಸಿಲಿದೆ, ನಾವು ದರ್ಶನಕ್ಕಂತ ಹೋಗ್ತಿದ್ದೀವಿ. ಕಾಣಿಸ್ತೀನಿ ಶಂಭು. ಬೇಬಿ ನೆಟ್ವರ್ಕ್
ಸಂಜು ಅನ್ನೋಕ್ಕಿಂತ ಈ ಬಿಸಿಲಲ್ಲಿ ಹೊಟ್ಟೆಸಿ ಮದುವೆ ಬಂದ್ಬಿಟ್ಟು ಬರೀ ಕೂಗಾಡೋದು ಹಾರಾಡೋದು ಆಯಿತು. ಯಾಕೆ ಯಾಕೆ ಈ ರೀಲ್ಸ್ ಅನ್ನೋದಿದೆಯಲ್ಲ ಇದು ಯಾವ ಕಂಡಿಡಿದ ಅಂತ ಗೊತ್ತಿಲ್ಲ. ಯಾಕೆ ಏನಾಯಿತು ಫ್ರೆಂಡ್ಸ್? ನಂದೆಲ್ಲ ತಪ್ಪು. ನೀನು ಪೂಜೆ ಮಾಡ್ತೀಯಲ್ಲ ಓಕೆನಾ? ಚಿತ್ತ ತಗೊಳ್ಳೋ. ನೆಕ್ಸ್ಟು ಎಲ್ಲ ಹೋಗ್ತಿದ್ದೀನಿ ಗೊತ್ತಿಲ್ವಾ? ಇದು ಟೆಂಪಲ್ ಸೋಡಾ. అక్క ఒక సైడ్ జరగండి అక్క, చూడే బండి మీరు అక్కడ. ನಮ್ಮನೆಗೆ ಈ ಥರ ಒಂದು ಸಾರು ತಗೋಬೇಕಣೆ. ನಮ್ಮನೆಗೆ ಈ ಥರ ಒಂದು ಸಾರು ತಗೋಬೇಕು. ಚಂದು ನೋಡ್ ಮೇಲ್ಗಡೆ. ಫಸ್ಟ್ ಹೋಗೋದು ಬಿಚ್ಚಾಲೆಯಲ್ಲಿ ಮೂಲ ಬೃಂದಾವನ ಇದೆ, ರಾಘವೇಂದ್ರ ಸ್ವಾಮಿ ಉಂಟು. ಆಮೇಲೆ ಅಪ್ಪಣಾಚಾರ್ಯ ಮನೆ ಇದೆ. ಆಮೇಲೆ ಅದಾದ್ಮೇಲೆ 14 ಕಿಲೋಮೀಟರ್ ಪಂಚಮುಖಿ ಆಂಜನೇಯ. ಅಲ್ಲಿ ಪಂಚಮುಖಿ ಆಂಜನೇಯ ಹತ್ರ ಲಕ್ಷ್ಮೀ ದೇವಸ್ಥಾನ ಇದೆ. ರಾಯರು ತಪಸ್ ಮಾಡಿದ್ರು 12 ವರ್ಷ ಅಲ್ಲಿ. ಇದು ಬಿಚ್ಚಾಲೆಯಲ್ಲಿ ಅವರು ವಾಸವಾಗಿದ್ದು. ಆಮೇಲೆ ನಿಮ್ಗೆ ಇಲ್ಲಿ ಅಪ್ಪರ ಕಟ್ಟೆ ಅಂತಿದೆ. ಅಪ್ಪರ ಕಟ್ಟೆ ಅಂದರೆ ರಾಘವೇಂದ್ರ ಸ್ವಾಮಿ ಅವರು ಶಿಷ್ಯರಿದ್ದಂಗೆ ಅವರು. ಇವ್ರು ಏನು ಮಾಡಿದ್ರು ಅವ್ರು ಕೆಲಸದಾಗ ಬರ್ತಿದ್ರು. ಅಲ್ಲಿ ಕಲ್ಲನ್ ಮಂಟಪ ಇದೆ ಹಳೇದು. ಆಮೇಲೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಇದು ರಾಜೇಂದ್ರ ಸ್ವಾಮಿ ಅವರು ಸ್ಥಾಪನೆ ಮಾಡಿದ್ದದು. ಅಲ್ಲಿ ರಾಯರ ಪಾದಗಳಿದ್ದಾವೆ ಹಳೆ ಕಾಲದ್ದು. ಅವರು ಅದಾದ್ಮೇಲೆ ಗೋಶಾಲೆ ಇದೆ, ಮಂತ್ರಾಲಯ ಆಗಿದ್ದದು ಎಲ್ಲ ಅಭಯ ಆಂಜನೇಯ. ಅಭಯ ಆಂಜನೇಯ ಹತ್ರನೇ ಗೋಶಾಲ. ಅದು ಹೊಸದಾಗಿದೆ. ಇನ್ನು ರಾಮನ ಮೂರ್ತಿ ಇದೆ, ಅದು ಓಪನಿಂಗ್ ಆಗಿಲ್ಲ ಇನ್ನು. ಅದೆಲ್ಲ ತೋರಿಸ್ತೀನಿ.